ರಿಯಾಯಿತಿ ದರದಲ್ಲಿ ಬೀಜ ವಿತರಣೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಾನಹೊಸಹಳ್ಳಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸಬ್ಸಿಡಿ ದರದಲ್ಲಿ ರೈತರಿಗೆ ಶೇಂಗಾ ಬೀಜ ವಿತರಣೆ ಮಾಡಲಾಯಿತು. ಇಲಾಖೆ ಪರವಾಗಿ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಕೆಲ ರೈತರಿಗೆ ಬೀಜ ವಿತರಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಅವರು ಮಾತನಾಡಿ, ಕಳೆದ ಬಾರಿ ತಾಲೂಕು ತೀವ್ರ ಬರಪೀಡಿತವಾಗಿತ್ತು. ಈ ಬಾರಿ ಕೂಡ್ಲಿಗಿ ಕ್ಷೇತ್ರದಲ್ಲಿ ಉತ್ತಮ ಮಳೆ ಬೀಳುತ್ತಿದೆ. ಇದು ಸಂತಸದ ಸಂಗತಿಯಾಗಿದ್ದು, ಸರ್ಕಾರದಿಂದ ರೈತರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಸಕಾಲಕ್ಕೆ ಸಮರ್ಪಕವಾಗಿ ಒದಗಿಸಿಕೊಡುವಂತೆ ಇಲಾಖಾ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಕೃಷಿ ಅಧಿಕಾರಿಗಳು ಬಿತ್ತನೆ ಬೀಜ ಗೊಬ್ಬರಕ್ಕೆ ಯಾವುದೇ ರೀತಿಯಲ್ಲಿ ಕೊರತೆಯಾಗದಂತೆ ಸಕಾಲಕ್ಕೆ ರೈತರಿಗೆ ಒದಗಿಸುವಂತೆ ಹಾಜರಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ತೀವ್ರವಾಗಿ ಬರಕ್ಕೆ ಒಳಪಟ್ಟ ಬೆಳೆಗಳ ಕುರಿತು ಯಾವುದೇ ತಾರತಮ್ಯ ಮಾಡಬಾರದು. ಸೂಕ್ತ ರೀತಿಯಲ್ಲಿ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಕಟ್ಟುನಿಟ್ಟಾಗಿ ವರದಿ ಕೊಡಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ಇಲಾಖಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಬಿತ್ತನೆ ಮುಗಿಯುವವರೆಗೂ ರೈತ ಸಂಪರ್ಕ ಕೇಂದ್ರದಲ್ಲಿ ಹಾಜರಿರಬೇಕು. ಯಾರು ಅನಾವಶ್ಯಕವಾಗಿ ರಜಾ ಹಾಕಬಾರದು. ಬಿತ್ತನೆಗೆ ಸಂಬಂಧ ರೈತರಿಂದ ಯಾವುದೇ ದೂರು ಬಂದರೆ ಅದಕ್ಕೆ ನೀವೇ ಹೊಣೆಗಾರರಾಗುತ್ತೀರಿ ಎಂದು ಅವರು ಎಚ್ಚರಿಸಿದರು. ಸಕಾಲಕ್ಕೆ ರೈತರಿಗೆ ಅಗತ್ಯ ಇರುವ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿ ರೈತರಿಗೆ ವಿತರಿಸಬೇಕೆಂದರು. ಕೃಷಿ ಸಹಾಯಕ ನಿರ್ದೇಶಕರಾದ ಎಂ.ಟಿ. ಸುನಿಲ್ ಕುಮಾರ್, ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚೇತನ್, ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಚೈತ್ರ, ಮುಖಂಡರಾದ ಬಣವಿ ಕಲ್ಲು ಎರಿಸ್ವಾಮಿ, ಕೃಷಿಕ ಸಮಾಜದ ನಿರ್ದೇಶಕ ಕುಕ್ಕು ಪಿಎಂ, ಬಸವರಾಜ್, ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಗಂಗಣ್ಣ ಮತ್ತು ಸೂರ್ಯಪ್ರಕಾಶ್, ಲೋಕಿಕೇರಿ ಲಕ್ಕಜ್ಜಿ, ಮಲ್ಲಿಕಾರ್ಜುನ, ಬಿಟಿ ಗುದ್ದಿ ಗುದುರುಗೇಶ್, ಖಾನಾಮಡುಗು ವೀರಣ್ಣ, ಇಮಾಮ್ ಸಾಬ್, ಫೋಟೋ ಸಿದ್ದಲಿಂಗಪ್ಪ ಮತ್ತು ಕೃಷಿ ಇಲಾಖಾ ಸಿಬ್ಬಂದಿಯವರು, ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು, ನೆರೆಹೊರೆ ಗ್ರಾಮಗಳ ರೈತರು ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. ಮತ್ತು ಜಿಲ್ಲಾ ಪಂಚಾಯತ್ ವಿಜಯನಗರ ಮತ್ತು ತಾಲೂಕ್ ಪಂಚಾಯತ್ ಕೂಡ್ಲಿಗಿ ಇವರ ವತಿಯಿಂದ ಇವತ್ತು ರಿಯಾಯಿತಿ ದರದಲ್ಲಿ ಶೇಂಗಾ ಬೀಜ ವಿತರಣೆ ಕಾರ್ಯಕ್ರಮ ಇತ್ತು. ಮತ್ತು ಅದರ ಜೊತೆಗೆ ಈಗ ನಮ್ಮ ಎಲ್ಲ ದೇವರ ಅನುಗ್ರಹದಿಂದ ತಾಲೂಕಿನಲ್ಲಿ ಉತ್ತಮ ಮಳೆ ಆಗ್ತದೆ. ಅದು ನಮಗೆ ಭಾಳ ಅಂದರೆ ಭಾಳ ಅತ್ಯಂತ ಸಮಾಧಾನಕರ, ಸಂತೋಷಕರ ವಿಷಯ. ಏಕೆಂದರೆ ನಾವು ಇಲ್ಲೆಲ್ಲ ರೈತರು, ನಾವು ರೈತ ಕುಟುಂಬಸ್ಥರು. ನಮ್ಮ ಜೀವನಾಡಿ ಅಂತಂದರೆ ನಮಗೆ ಇಲ್ಲಿ ಮಳೆ ಆದಿರ್ತಕ್ಕಂಥ ಪ್ರದೇಶ ಇರೋದ್ರಿಂದ ಈಗ ಉತ್ತಮವಾಗಿ ಮಳೆ ಬಂದಿರೋದ್ರಿಂದ ನಮಗೆ ಭಾಳ ಸಂತೋಷ ಆಗಿದೆ. ಅದಕ್ಕೆ ತಕ್ಕನಾಗಿ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲ ರೀತಿ ಸರ್ವಸನ್ನದ್ಧರಾಗಿ ಯಾವುದೇ ಗೊಬ್ಬರ ಮತ್ತು ಬೀಜಗಳು ಕೊರತೆ ಇಲ್ದಂಗೆ ನೋಡಿಕೊಂಡು ಅದಕ್ಕೆ ಎಲ್ಲ ರೈತರಿಗೂ ಏನೇನು ಸರ್ಕಾರದಿಂದ ಸವಲತ್ತುಗಳು ಬರಬೇಕು ಮ್ಯಾಕ್ಸಿಮಮ್ ಆಗಿ ಅದನ್ನು ಮಾಡಬೇಕಂತೇಳಿ ಈಗಾಗಲೇ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಸಭೆಗಳು ಮಾಡಿ ಅದರಂತೆ ಅವರು ಈಗ ಮಾಡ್ತಾ ಇದ್ದಾರೆ. ಈಗ ನೀತಿ ಸಮಿತಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಯಿತು, ಅದಕ್ಕೋಸ್ಕರ ಈಗಾಗಲೇ ಈ ಕಾರ್ಯಕ್ರಮ ಮಾಡೋಣ ಅಂತೇಳಿ ಈಗ ಅತ್ಯಂತ ಸೂಕ್ತವಾದ ಸಮಯ ಅನಿಸುತ್ತೆ ಇದು ಮಾಡೋದಕ್ಕೆ. ಎಲ್ಲ ಗೊಬ್ಬರ ಎಲ್ಲ ಬೀಜ ಎಲ್ಲೂ ಕೊರತೆ ಆಗ್ದಂಗೆ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸಿಗೋಂಥ ಕೆಲಸ ಆಗುತ್ತೆ. ಜೊತೆಗೆ ಈಗ ಅವರು ಹೇಳ್ದಂಗೆ DAPಗೆ ಆಲ್ಟರ್ನೇಟ್ ಆಗಿ ಬೇರೆ ಬೇರೆ ಗೊಬ್ಬರಗಳು ಈಗ ಇದೆ, ಅದನ್ನು ಕೂಡ ತಾವು ಸದುಪಯೋಗ ಪಡಿಸ್ಕೋಬೇಕು. ಮತ್ತು ಈಗ ಇನ್ಶೂರೆನ್ಸ್ದು ನನಗೂ ಭಾಳ ಸ್ವಲ್ಪ ಗೊಂದಲ ಇತ್ತು. ಯಾಕೆಂದರೆ ಭಾಳ ಜನ ಹೇಳ್ತಾಯಿದ್ರು ನಾವು ಇನ್ಶೂರೆನ್ಸ್ ಮಾಡ್ತೀವಿ. ಮತ್ತು ಈ ಹುಲಿಕೆರೆ ಭಾಗದಿಂದ ಈ ನಮ್ಮ ಗೊಲ್ರಟ್ಟಿಗಳು ಹಿರೇಕುಂಬ್ಳಗುಂಟೆ ಗೊಲ್ರಟ್ಟಿಗಳಿಂದ ಮತ್ತು ಬೈಲ್ತುಂಬರುಗ್ತಿ ಗೊಲ್ರಟ್ಟಿ ಅಲ್ಲೆಲ್ಲ ಇಂದನೂ ಫೋನ್ ಮಾಡ್ತಾಯಿದ್ರು. ಮತ್ತು ಈ ಕಡೆ ನಮ್ಮ ಸಕಲಾಪುರ ತಟ್ಟಿಯಿಂದನೂ ಫೋನ್ ಮಾಡಿದರು. ಭಾಳ ಜನ ರೈತರು ನಮಗೆ ಪರಿಹಾರ ಬಂದಿಲ್ಲ, ಈ ಇನ್ಶೂರೆನ್ಸ್ ಮಾಡಿದ್ವಿ ಅಂತೇಳಿ. ಸೊ ಅವೆಲ್ಲ ಸ್ವಲ್ಪ ಈಗ ಏನು ತಪ್ಪು ಕಲ್ಪನೆಗಳು, ತಪ್ಪು ಮಾಹಿತಿಗಳಿದ್ದಾವೆ ಈ ಫಸಲ್ ಬಿಮಾ ಯೋಜನೆ ಬಗ್ಗೆ ಇದೆಲ್ಲ, ನಾವೆಲ್ಲರೂ ಸ್ವಲ್ಪ ಇದಕ್ಕೆ ಮಾಹಿತಿ ಕೊಟ್ಟು ಸೊ ಅದು ಈಗ ಸುಮಾರು 6 ಕೋಟಿ ಚಿಲ್ಲರೆ ಬಂದಿದೆ. 6 ಕೋಟಿ 19 ಲಕ್ಷ ಕೇವಲ ನಮ್ಮ ಕೂಡ್ಲಿಗಿ ತಾಲೂಕಿಗೆ ಪರಿಹಾರ ರೂಪವಾಗಿ ಇನ್ಶೂರೆನ್ಸಿಂದ ಬಂದಿದೆ. ಸೊ ಎಲ್ಲ ರೈತರು ಈಗ ನನ್ನ ನೆರೆ ಆಗಲಿ, ಸದ್ಯ ದೇವ್ರ ದಯದಿಂದ ಯಾವುದೋ ಆಗೋದು ಬೇಡ, ಒಳ್ಳೆ ಮಳೆ ಬೆಳೆ ಆಗಲಿ, ಆದ್ರೂ ನಾವು ಪ್ರಾಕ್ಟಿಕಲ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಈ ಇನ್ಶೂರೆನ್ಸ್ ಕೂಡ ಎಲ್ಲರೂ ಮಾಡಿಸ್ಕೊಂಡು ಅದೇನು ಸರ್ಕಾರದಿಂದ ಬರ್ತಾ ಸವಲತ್ತುಗಳನ್ನ ಸದುಪಯೋಗ ಪಡಿಸ್ಕೋಬೇಕು. ಮತ್ತು ಗೊಬ್ಬರ ಕೂಡ ಅಷ್ಟೇ ಆಲ್ಟರ್ನೇಟ್ ಗೊಬ್ಬರ ಯೂಸ್ ಮಾಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಕೃಷಿ ಇಲಾಖೆಯಿಂದ ತೊಂದರೆ ಆಗದಂಗೆ ನೋಡ್ಕೊಳ್ಳೋದಕ್ಕೆ ನಾವು ಸದಾ ನಿಮ್ಮ ಜೊತೆಗಿರ್ತೀವಿ. ನಮಸ್ತೆ.